ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಲಾಠಿ ಚಾರ್ಜ್ ಹಿನ್ನೆಲೆ ಗಾಯಾಳು ನಾಗಪ್ಪ ಮುಮ್ಮಿಗಟ್ಟಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ. ಸ್ಥಳಕ್ಕೆ ಸಿಎಂ ಬರುವಂತೆ ಪಟ್ಟು ಹಿಡಿದ ಸ್ವಾಮೀಜಿಯಿಂದ ರಸ್ತೆ ತಡೆ ಹಿಡಿದಿದ್ದು ಬೆಳಗಾವಿಯ ಸುವರ್ಣಸೌಧ ಎದುರಿನ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದರು ಸ್ವಾಮೀಜಿ. ಈ ವೇಳೆ ಏಕಾಏಕಿ ಪೊಲೀಸರಿಂದ ಪ್ರತಿಭಟನಾ ನಿರತರ ಮೇಲೆ ಲಾಠಿ ಪ್ರಹಾರ ನಡೆದಿದೆ. ಪಂಚಮಸಾಲಿ ಮೀಸಲಾತಿ ಸುವರ್ಣಸೌಧದ ಎದುರು ಶಾಂತಿಯುತ ಹೋರಾಟ ಮಾಡುತ್ತಿದ್ದೆವು. ತಲೆಗೆ ಮತ್ತು ಕಾಲಿಗೆ ಲಾಠಿ ಏಟು ಬಿದ್ದಿದ್ದು ತಲೆಗೆ ಗಂಭೀರವಾಗಿ ಗಾಯವಾದ ಹಿನ್ನೆಲೆ ನಾಗಪ್ಪ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಗಾಯಾಳು ನಾಗಪ್ಪನಿಗೆ ಚಿಕಿತ್ಸೆ ನೀಡಿದ ವೈದ್ಯರು ಈ ರೀತಿಯಾಗಿ ಹೇಳುತ್ತಿದ್ದಾರೆ. ತಲೆಗೆ 3 ಹೊಲಿಗೆ, ಕಾಲಿಗೆ ಗಾಯ. ಹೋರಾಟದಲ್ಲಿ ಭಾಗಿಯಾದ ವಕೀಲರು ಹಾಗೂ ಪ್ರತಿಭಟನಾ ನಿರತರ ಮೇಲೆ ಗಾಯ. ನಮ್ಮದು ಶಾಂತಿಯುತ ಹೋರಾಟವಿತ್ತು, ಆದರೆ ನಮ್ಮ ಹೋರಾಟದ ಮೇಲೆ ರಾಜಕೀಯ ದುರುದ್ದೇಶದಿಂದ ಲಾಠಿ ಪ್ರಹಾರವಾಗಿದೆ. ಲಕ್ಷಾಂತರ ಜನ ಇಂದಿನ ಹೋರಾಟದಲ್ಲಿ ಭಾಗಿಯಾಗಿದ್ರು. ಮುಂದೆ ನಮ್ಮ ಹೋರಾಟ ತೀವ್ರಗೊಂಡು ಮನೆಗೆ 10 ಜನ ಸೇರಿ ಮೀಸಲಾತಿ ಪಡೆದು ತೀರುತ್ತೇವೆ. ಗಾಯಾಳು ನಾಗಪ್ಪ ಮುನಿಗಟ್ಟಿ ಈ ರೀತಿಯಾಗಿ ಹೇಳಿಕೆ ನೀಡಿದ್ದಾರೆ. ಎಲ್ಲ ಕಾಣ್ತಾರೆ ಕಾಣ್ರಿ ಸರ್ ಎಷ್ಟೊತ್ತಿಗೆ ಹೋಗಿದ್ರಿ, ಎಲ್ಲಿದ್ರಿ? ಈ ಗಲಾಟೆ ಸ್ಟಾರ್ಟ್ ಆಗೋದು ಮೊದಲೇ ಸ್ಟಾರ್ಟ್ ಆಗೋದು? ಸರ್ ನಾವು ಬೆಳಗ್ಗೆಯಿಂದ 7 ಗಂಟೆ ಇದಕ್ಕೆ ನಾವು ನಮ್ಮದು ನಾಗಪ್ಪ ಮುಮ್ಮಿಗಟ್ಟಿ ಅಂತೇಳಿ ಮೈಸೂರು. ನಮ್ಮ ಪಂಚಗರ್ಜನೆ ಸೇನೆ ಅದರ ರಾಜ್ಯಾಧ್ಯಕ್ಷರು. ಇದು 9 ಸುಮಾರು ಬೆಳಗಾವಿ ಬಿಟ್ಟಿದ್ವಿ. ಅಲ್ಲಿ ಕಾರ್ಯಕ್ರಮ ನಡೀತಿಲ್ಲ. ಮಿನಿಸ್ಟರ್ ಪಿ ಅವ್ರು ಬಂದು ಇಲ್ಲ ಅಲ್ಲಿಗೆ ಹೋಗೋಣ, ಸುವರ್ಣವದ ಸ್ವಲ್ಪ ಹೋಗೋಣ ಅಂತ ಎಲ್ಲರೂ ದೈವ ಯಾವಿಸಿ ನಡ್ಕೊತ ಹೊಂಟಿದ್ವಿ. ಅಲ್ಲಿ ಮುಂದೆ ಬೈಪಾಸಿಗೆ ಹೋಗಿಂದ ಪೊಲೀಸರು ಏನು ಮಾಡಿಬಿಟ್ರು, ಮುಂದೆ ಒಂದು 100-200 ಮಂದಿ ಬಿಟ್ಟಾರ, ಬಡ ಅಡ್ಡ ಬ್ಯಾರಿಕೇಡ್ ಹಾಕಿ ಇನ್ನೂ ದೈವ ಎಲ್ಲ ಇದು ಮಾಡಿಬಿಟ್ರು. ನಡಕ್ಕೆ ಏನು 100-200 ಮಂದಿ ಏನು ಸಿಕ್ತಲ್ಲ ಅಲ್ಲೇ ಅವ್ರು ಅಲ್ಲೇ ಉಳಿದ್ರು. ಇನ್ನು ಹಿಂದೆ ಉಳಿದಿದ್ದೇವೆ, ಹಿಂದೆ ಉಳಿತಿರೋದು. ಇದು ಸ್ಟ್ರೈಕ್ ಮಾಡೋಕ್ಕಲ್ಲಿ ಏಕಾಏಕಿನ ಪೊಲೀಸರು ಲಾಠಿ ಚಾರ್ಜ್ ಮಾಡಕತ್ಬಿಟ್ರಿ. ಮನೇನ ಕೊಪ್ಪ ಸಾಹೇಬ್ರು ಅದಾರ ರೀ, ಮತ್ತು ನಮ್ಮ ಸಿ ಪಾಟೀಲ್ ಅವ್ರು ಅದಾರ ರೀ, ನಮ್ಮ ಮೇತ್ನಾಳ್ ಸಾಹೇಬ್ರು ಅದಾರ ರೀ, ಎಲ್ಲರೂ ಅದಾರ ರೀ. ಎಲ್ಲರೂ ಕುಂತ್ಕೊಂಡು ಇದು ಮಾಡಿದ್ರು. ಇಲ್ಲ ಒಮ್ಮಿಂದ ಮೇಲೆ ಲಾಠಿ ಚಾರ್ಜ್ ನಡೆಯೋದು. ಇನ್ನು ಅಜ್ಜಾರಿಗೆ ಹೊಡ್ತು ಬರ್ತದೆ ಬಾ ಅಂತೇಳಿ ನಾನು ಏನು ಅಜ್ಜಾರಿಗೆ ತೆಗೆ ಬೆಳಕ್ಕೆ ಹೋದ್ಕೊಳ್ಳಿ ಅಂದ್ರೆ ಅದು ನನ್ನ ಇಲ್ಲಿ ಹೊಡೆದು ಬಿತ್ರಿ. ಇಲ್ಲಿ ಹೊಡೆದು ಬದಿ ಇನ್ನೊಬ್ಬರಿಗೆ ಬಂದವ್ರನ್ನ ಹಿಂದೆ ಮರೆಯಿಂದ ಲಾಠಿ ಬಡಿಗೆ ಹೊಡೆದ್ಬಿಟ್ರಿ. ಎಸ್ ಪಿ ಅವರ ಇದನ್ನು ಓಂ ಪ್ರಥಮ ರೀ, ಇದನ್ನು ಲಾಠಿ ಚಾರ್ಜ್ ಮಾಡ್ಬೇಕಂತ ಹೇಳಿದವರು SP ಅವರು. ಇದನ್ನು ಅದೇ ಆರ್ಡರ್ ಮಾಡಿದವರು ಅವರು ರೀ. ಮತ್ತೊಂದು ನಾವು ಹೋರಾಟ ಮಾಡ್ಬೇಕಾದ್ರೆ ಒಂದು ದೌರ್ಜನ್ಯದಿಂದ ಹೋರಾಟ ಮಾಡೋಕ್ಕಂತೂ ಹೋಗಿಲ್ಲ. ಒಂದು ಶಾಂತಿ ಐತಿ ಅಂತ ನಮಗೆ ಸಿಗಬೇಕಾದಂಥದ್ದು ನಮ್ಮ ಪಂಚಮಸಾಲಿ ಇವರು ಅದನ್ನು ಬಿಟ್ಕೊಂಡು ಈ ರಾಜಕೀಯ ಇದರಿಂದ ಇದನ್ನು ನಮಗೆ ಏಕಾಏಕಿ ಲಾಠಿ ಚಾರ್ಜ್ ಮಾಡ್ಯಾರ. ಇದು ನಮಗೆ ಅನ್ಯಾಯ ಆಗೈತಿ. ಮತ್ತು ಇವರು ಲಾಠಿ ಚಾರ್ಜ್ ಏನಾರು ಒಗಟ್ಟು ಯಾವುದು ಏನೋ ಥರ ಮತ್ತು ಸಮಾಜವನ್ನು ಹತ್ತಕ್ಕಾಕ ಒಂದು ಪ್ರಯತ್ನವನ್ನು ನಡೆಸ್ಯಾರ ಅಂತ ನನ್ನ ಅಭಿಪ್ರಾಯ ಅನಿಸ್ತದೆ. ನಮ್ಮ ಲಿಂಗಾಯತ ಸಮಾಜದ ಕೂಡಿದೆ. ಗಲಾಟೆ ಹೊಡೆದಾಗ ನೀವು ಎಲ್ಲಿದ್ರಿ? ಹೊಡ್ಯಾಕತ್ತಾಗ ನೀವು ಅಜ್ಜಾರ್ ಅಂತ ಕಲಿಯವ್ರಿ. ಎಲ್ಲರೂ ಅಲ್ಲೇ ಅದ ರೀ. ಕಡೆಯಿಂದ ಸುವರ್ಣಸೌಧಕ್ಕೆ ಏನು ಹೊಂಟಿದ್ದೀವಲ್ಲ ಬಿಟ್ರಿ. ಇನ್ನುವುದು ದೈವ ಅಲ್ಲೇ ಹಿಂದೆ ಉಳ್ತೀರಿ. ಅವ್ರು ಇವ್ರೇನು ಮಾಡಿಬಿಟ್ರಿ, ಅಲ್ಲೇ ಕುಂತೀರಿ. ನಾವು ಅಲ್ಲೇ ಕುಂತಾಗ ಒಮ್ಮಿಂದ ಮೇಲೆ ಹಂಗೆ ಲಾಠಿ ಚಾರ್ಜನ್ನು ಮಾಡಕತ್ಬಿಟ್ರಿ. ಅವರು ಲಾಠಿ ಚಾರ್ಜ್ ಮಾಡಿಬಿಡಿ ಅಂತ SCP ಆರ್ಡರ್ ಮಾಡಿಬಿಟ್ರು ಅವರು. ಅದಕ್ಕೆ ಇದು ಏನೈತಿ, ಇದು ರಾಜಕೀಯ ಹುನ್ನಾರದಿಂದ ನಮ್ಮ ಲಿಂಗಾಯತ ಸಮಾಜವನ್ನು ಇಲ್ಲಿ ಹೊಡೆದ್ರಿ ಮಣಕಾಲಿದ್ರೊಳಗೆ ರೀ. ಆ ಬಳಿಕ ಹಿಂದುವರೆಯಿಂದ ಬಡಿಗಿಲಿ ಬಡ್ದ್ಬಿಟ್ರಿ. ಇಲ್ಲೇ ಬಡದಿಂದ ಅವಾಗ ನನಗೆಲ್ಲ ಭಾಳ ಮಂದಿ ಹೊಡೆದಿದ್ದು ಅಲ್ರಿ? ಹೌದು ಸರ್, ಭಾಳ ಮಂದಿಗೆ ಸುಮಾರು ಮಂದಿಗೆ ವಕೀಲರಿಗೂ ಹೊಡೆದ್ಬಿದ್ದಾವು. ವಕೀಲರು ಇಷ್ಟೊಂದು ತೊಗೊಂಡು ದವಾಖಾನೆಗೆ ಅಡ್ಮಿಟ್ ಅದಾರ ರೀ. ಒಂದಷ್ಟು ಮಂದಿ ಹೊರಗೆ ಅದಾರು. ಭಾಳ ಜನ ಪಾಪ ಪಂಚಗರ್ಜನೆ ರಾಜ್ಯ ಅಧ್ಯಕ್ಷರಾಗಿ ನಾಗಪ್ಪ ಮುಮ್ಮಿಗಟ್ಟಿ ಪ್ರಾಪರ್ ನಮ್ಮ ಮನಸ್ಸು. ನಾವು ಈ ಹೋರಾಟಕ್ಕೆ ಚಳವಳಿಗೆ ಹೋಗಿದ್ದು, ಹೋರಾಟಕ್ಕೆ ನಮ್ಮ ಲಿಂಗಾಯತ ಸಮಾಜಕ್ಕೆ ಮೀಸಲಾತಿಯನ್ನು ಪಡಿಬೇಕಂತೇಳಿ ನಮ್ಮ ಜಯಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಸುಮಾರು 1 ಲಕ್ಷ ಜನ ಸೇರಿಕೊಂಡು ನಾವು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ನಮಗೆ ಅನಾವಶ್ಯಕವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ ಏಕಾಏಕಿ ಲಾಠಿ ಚಾರ್ಜ್ ಮಾಡಿ ನಮಗೆ ದೌರ್ಜನ್ಯವನ್ನು ಖಂಡಿಸಿ ನಮಗೆ ಮೇಲೆ ಲಾಠಿ ಚಾರ್ಜ್ ಮಾಡಿ ಸುಮಾರು ಒಂದು 100-200 ಜನಕ್ಕೆ ಪೆಟ್ಟು ಹಚ್ಚಿದ್ದಾರೆ. ಇದನ್ನು ಇಷ್ಟಕ್ಕೆ ನಾವು ಸುಮ್ಮನೆ ಬಿಡೋದಿಲ್ಲ. ನಿಮ್ಗೆ ಲಾಠಿ ಚಾರ್ಜ್ ಟೈಮ್ನಾಗ ನೀವೆಲ್ಲಿದ್ರಿ? ನಿಮ್ಗೆ ನಾವಲ್ಲೇ ಹೋರಾಟದೊಳಗೆ ಇದ್ದೀವಿ ಸರ್. ಯಾರ ಜೊತೆ ಇದ್ರಿ? ಹೋರಾಟದೊಳಗಿದ್ದೆಲ್ಲ ನಾವು ಅಜ್ಜಾರ್ ಮಗ್ಗಲಾಗ ಕುಂತಿದ್ದೀವಿ. ಮತ್ತು ನಮ್ಮ ಪಂಚಮಸಾಲಿ ಲಿಂಗಾಯತ MLAಗಳು
ಮಿನಿಸ್ಟರ್ಗಳು ಎಲ್ಲರೂ ನಮ್ಮಂತಲ್ಲಿ ಅದಾರ. ನಮ್ಮಂತಲ್ಲಿದ್ದರು ಪೊಲೀಸರು ಏಕೋ SP ಆರ್ಡರ್ ಮಾಡಿ ಬಿಡ್ತಾರೆ. ಒಮ್ಮೆಲೆ ಲಾಠಿ ಚಾರ್ಜ್ ಅಂದ್ಕೂಲೆ ಏನು ಮಾಡಿಬಿಟ್ರಿ, ಅಜ್ಜಾರ ಮಗಲ್ಲ ಕುಂತಾಗ ಲಾಠಿ ಚಾರ್ಜ್ ಮಾಡೋಕೆ ಲಾಠಿ ಬೀಸು ಹೊತ್ತನಾಗ ಇನ್ನು ಅಜ್ಜಾರ ಕೊಡಿಗೆ ಹೊಡಿತಾರೆ ಅಂತೇಳಿ ಅಜ್ಜಾರನ್ನ ಬಿಡಿಸ್ಕೊಳಕ್ಕೆ ಟೆಕ್ ಬೆಳಕ್ಕೆ ಕುಂತು ಹೋಗ್ಬಿಡ್ದು ನನಗೆಲ್ಲ ಹೊಡೆದು ಬಿದ್ದವ್ರು. 2 ಹೊಡೆದು ಬಿದ್ದವ್ರು. ಒಂದು ಮೊಣಕಾಲು ಸಂಧಿ ಒಳಗೆ ಒಂದು ಹೊಡೆದು ಬಿಡಿದ್ರಿ. ಆವಾಗ ತೆಲಿಗೆ ಹಿಂದೆ ಮರೆಯಿಂದ ತಲೆ ಹೊಡೆದು. ಆ ಬಳಿಕ ನಮಗೆ ಏನು ಮಾಡಿದ್ರಿ, ಎಲ್ಲರೂ ಜನ ಕೂಡ್ಕೊಂಡು ತೆಲಿಗೆ ನಮ್ಮದು ಒಂದು ಟವಲ್ ಕಟ್ಟಿಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಹೊಲಿಗೆ ಸ್ಟಿಚ್ ಹಾಕಿದ್ರಿ. ಅದು ಎಷ್ಟು ಹಾಕಿದ್ರೆ ನನಗೆ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ಗಳಿಗೆ ಬಂದವ್ರಿಗೆ ನೋಡಿದ್ದಾರೆ. ಇವರು ಅನಾವಶ್ಯಕವಾಗಿ ಲಾಠಿ ಚಾರ್ಜ್ ಮಾಡುವಂಥ ಪ್ರಶ್ನೆ ಏನಿತ್ತು. ನಾವೇನು ಹೋರಾಟ ಮಾಡೋಕ್ಕೆ ಹೋಗಿ ನಾವು ಏನು ದಬ್ಬಾಳಿಕೆ ಮಾಡಿಲ್ಲ, ಏನೋ ಒಂದು ಕೊಡ್ಲಿ ಕುಡುಗರು ತೊಗೊಂಡು ಹೋರಾಟಕ್ಕೆ ನಿಂತಿಲ್ಲ. ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ಬೇಕಂತ ನಮ್ಮ ಬೇಡಿಕೆ ನಾವು ಕೊಡಲಿ ಅನ್ನೋದಕ್ಕೆ ನಾವು ಕೇಳ್ಕೊಳಕ್ಕೆ ಹೋಗಿದ್ವಿ. ಮತ್ತು ಅಂಥ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿ ಇದ್ರಾಗ ಏನೋ ಒಂದು ರಾಜಕೀಯದ ಒಂದು ಕೈವಾಡ ಐತಿ, ಷಡ್ಯಂತ್ರ ಐತಿ. ಈ ರಾಜಕೀಯ ದುರುದ್ದೇಶದಿಂದ ನಮ್ಮ ಲಿಂಗಾಯತ ಸಮಾಜವನ್ನು ತುಳಿಬೇಕಂತೇಳಿ ಇದು ಏನೋ ಒಂದು ಪ್ರಯತ್ನ ನಡೆದೈತಿ. ಇವರು ಇನ್ನೂ ಇದಷ್ಟೇ ಅಲ್ಲ, ಇನ್ನೂ ಇದು ನಾವು ಒಬ್ಬೊಬ್ಬರ ಮನೆಗೆ ಒಬ್ಬೊಬ್ಬರು ಬಂದವಿ. ಈ ಸಲ ಮನೆಗೆ 10 ಮಂದಿ ಬಂದು ನಾವು ಅಲ್ಲಿ ಈ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟು ಈ ನಮ್ಮ ಮೀಸಲಾತಿಯನ್ನು ತೊಗೊಂಡು ತೀರ್ತೇವೆ ಅನ್ನೋದು ನಮ್ಮದೊಂದು ಶತ ಪ್ರಯತ್ನ.